ಬಣ್ಣದ ಹಕ್ಕಿ ಚೆಲುವಿನ ಚುಕ್ಕಿ ನಿನ್ನನ್ನು ಸೇರುವೆ ಬಾ ಬಣ್ಣದ ಹಕ್ಕಿ ಚೆಲುವಿನ ಚುಕ್ಕಿ ನಿನ್ನನ್ನು ಸೇರುವೆ ಬಾ 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 ನಿನ್ನನ್ನು ಸೇರುವೆ ಬಾ ಚಿನ್ನದ ಉಂಬೆಯ ಬಾಲೆ ಎನ್ನಯ ರಾಣಿ ಬಾ ನೀನು ನಿಜವಾಗಿ ಹೇಳಬೇಕಂದ್ರೆ ಚಿನ್ನದ ಗೊಂಬೆ ಇದ್ದ ಹಾಗೆ ಬಣ್ಣದ ಹಕ್ಕಿ ಬಾನಲಿ ಚುಕ್ಕಿ ಏನ್ ಚಂದ ಏನ್ ಚಂದ ಏನ್ ಚಂದಾನೆ ಇಷ್ಟೋ ತನಕ ನಮ್ಮೂರಲ್ಲಿ ಯಾರು ಇಷ್ಟು ಚಂದ ಇತ್ತು ಅಂತ ಹೇಳಲೇ ಇಲ್ಲ ನಮಗೆ ಹೌದಾ ಯಾಕೆ ನಮಗೂ ವರ್ಷ ಇದ್ದಲ್ಲಿ ನೀನೇ ಚಂದ ಈಗ ಹೌದು ಹೌದು ಹಣೆ ಅಂತ ಹೇಳಿದ್ರೆ ಹಣೆಯೇ ಅಲ್ಲ ಅದು ಬಂಗಾರದ ಮಣೆ ಇದ್ದ ಹಾಗೆ ಹೌದು ಆಮೇಲೆ ಹುಬ್ಬು ಅಂತ ಹೇಳಿದ್ರೆ ಹುಬ್ಬೆ ಅಲ್ಲ ಹುಬ್ಬಿ ಅಲ್ವಾ ಕೊಡಿ ಹಬ್ಬಕ್ಕೆ ರಾಶಿ ಕಬ್ಬಿನ ಜಲ್ಲೆ ಆಗುಂಟು ಹೌದು ಕೊಡಿ ಹಬ್ಬಕ್ಕೆ ಕಬ್ಬ ಆಮೇಲೆ ಹಣೆಯ ಮಧ್ಯದಲ್ಲಿ ಹುಬ್ಬಿನ ಮಧ್ಯದಲ್ಲಿಟ್ಟದ ಒಂದೇ ಒಂದು ಚಿಲಕ ಚಿಲಕ ಅದರಲ್ಲಿ ತಿಲಕ ತಿಲಕ ಏನ್ ಚಂದ ಹೊನ್ನು ಅಂತ ಹೇಳಿದ್ರೆ ಕಣ್ಣೇ ಅಲ್ಲ ಅದು ಅಂದ್ರೆ ಒಜ್ಜಿಯ ಬೊಜ್ಜಕ್ಕೆ ಸುಪ್ಪೆ ಜಾಸ್ತಿ ಅಂಬೆಕಾಯಿ ಗೋಲ್ಟಿನ ಆಗುಂಟು ಹೌದು ಇಡೀ ಮುಖಕ್ಕೆ ಒಂದೇ ಒಂದು ನಾಸಿಕ್ಕ ನಾಸಿಕ್ಕ ನೀವು ಇದೇ ತರ ಮಾಡ್ರೆ ನಾ ಸಿಕ್ಕ ನಿಮಗೆ ಮೂಗು ಮೂಗು ಹೌದು ತುಟಿ ಅಂತ ಹೇಳಿದ್ರೆ ತುಟಿಯೇ ಅಲ್ಲ ಅದು ಅಂದ್ರೆ ಗಳಿಕಾದ ತೊಂಡೆ ಹಣ್ಣನ್ನ ಯಾರೋ ಪಚಿಕ್ಕ ಮೆಟ್ಟಿ ಹೋಗಿ ಹಾಗೆ ಪಾಪ ದಾರಿ ಮೇಲೆ ಮಲಗಿದ್ರು ಕಾಲಿಟ್ಟು ತಲೆ ಆ ರೀತಿಯಲ್ಲಿ ಉಂಟು ಗಲ್ಲ ಅಂತ ಹೇಳಿದ್ರೆ ಗಲ್ವೇ ಅಲ್ಲ ಈ ತೋತಾಪುರಿ ಮಾವಿನ ಹಣ್ಣು ನೋಡಿದ್ಯಾ ಅದ್ರ ಗೋಲ್ಟ್ ನೋಡಿದ್ಯಾ ನೋಡಿದ್ದೆ ಹಾಗುಂಟು ಹೌದು ಗಲ್ಲ ವರ್ಣನೆ ಮಾಡಿದ ಆ ಗುರುಗಳು ಯಾರಪ್ಪ ಅವೇ ಕಿವಿಯಲ್ಲಿ ಎಂತದ್ದು ನೇತಾಡೋದು ಹೌದಾ ನಿನಗದು ಓಲೆಯಾದರೂ ನನ್ನ ಕಣ್ಣಿಗೆ ನನ್ನ ಕಲ್ಪನೆಗೆ ಹೀಗೆ ರಾತ್ರಿ ಹೊತ್ತಿನಲ್ಲಿ ಎತ್ತುಗಳಿಗೆ ಅಪಾಯ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ನೇತಾಗಿದ ಲಾಟ ನಿನ್ನ ಹಾಗೆ ಇದ್ರು ಇರ್ಬೋದಾ ಹಾವೇರಿ ಹೌದೌದು ನೀನು ಚಂದ ಚಂದ ಇನ್ನು ಸಮಯ ಕಳೆದು ಸರಿಯಲ್ಲ ಮದುವೆ ಆಗುವ ಬಾಬಾ ಮಂತ್ರ ಮಂತ್ರ ತದೇವ ಲಗ್ನಂಸಿ ಅಂತ ಅಷ್ಟು ಸುಮ್ಮನೆ ಮಲ್ಲಿಗೆ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನನಗೆ ಗ್ರಾಚಾರ ಉಂಟು ಗ್ರಾಚಾರವಾ ಗ್ರಾಚಾರಿಗೆ ಎಟ್ಟೋಳು ಬಂದ ಗ್ರಾಚಾರಿಗೆ ಹೌದು ನನಗೆ ದೋಷ ಉಂಟು ನಿನಗೆ ಗ್ರಾಚಾರ ದೋಷ ಕಳಸ 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 ನೀ ಗ್ರಾಚಾರ ಕೆಡಲ ಮತ್ತೆ ಇಲ್ಲಿ ಬಂದು ನಮ್ ಗ್ರಾಚಾರ ಹಿಡಿದು ಬೇಡ ಹೊರಟು ಹೊರಟು ಇಲ್ಲ ಗ್ರಾಚಾರ ಪರಿಹಾರ ಮಾಡ್ಲಿಕ್ಕೂ ಬ್ರಾಹ್ಮಣರು ಹೇಳಿದ್ದಾರೆ ಹೌದು ದೋಷ ಪರಿಹಾರ ಯಾವ ರೀತಿ ಹೇಳಿದ ಮತ್ತೇನಲ್ಲ ಮದುವೆಯಾದ ಗಂಡಿನ ಜೊತೆಯಲ್ಲಿ ಮದುವೆ ಆಗುವ ಗಂಡಿನ ಜೊತೆಯಲ್ಲಿ 1 ವರ್ಷ ಇರ್ಬೇಕು ಗಂಡಿನ ಜೊತೆಯಲ್ಲಿ ಈಗಲೇ ಮದುವೆ ಆದ್ರೆ ಎಂತ ಆಗ್ತದೆ ಅಂತ ಎಲ್ಲಿಯಾದ್ರೆ ಇವಾಗಲೇ ಮದುವೆ ಆದ್ರೆ ಅವನು ಎದುರು ಬಿದ್ದು ಯಾಕೆ ಹಾಲಲ್ಲ ತೆಗೆದು ನಾನು ಆದಷ್ಟು ಬೇಗ ಮದುವೆ ಆದ್ರೆ ಯಾಕೆ ಆ ರೀತಿ ಮದುವೆ ಆಗಿ ಹೊರಟ್ರೆ ಅಷ್ಟು ಬೇಗ ತಾಳಿ ಕಟ್ಟಿದ ಕೂಡಲೇ ಸಾಯ್ತಾನೆ ಯಾವ ಈಗೆಲ್ಲಾದ್ರೂ ಇವಳನ್ನ ಮದುವೆ ಆದ್ರೆ ನೀನೀಗ ಮದುಮಗ ದ್ಯಾವ ಬದಲಾಗಿ ಅದ್ರ ಬದಲಿ ಬುಡದಲ್ಲಿ 2 ಅಕ್ಷರ ಸೇರ್ಕೊಳ್ತದೆ ದಿವಂಗತ ದಿವಂಗತ ಯಾವಪ್ಪ ಬೇಡ ಹಾಗಿದ್ರೆ 1 ವರ್ಷ ಗಂಡಿನ ಜೊತೆಯಲ್ಲಿ ಪುಣ್ಯ ಕ್ಷೇತ್ರಗಳನ್ನೆಲ್ಲ ತಿರುಗಿದೆ ಅಂತ ಆದ್ರೆ ನಿಮ್ಮ ಗ್ರಾಚಾರ ಪರಿಹಾರ ಆಗ್ತದೆ ಬ್ರಾಹ್ಮಣರು ಹೇಳಿದ್ದಾರೆ 1 ವರ್ಷ ಮದುವೆ ಆಗೋ ಗಂಡಿನ ಜೊತೆಯಲ್ಲಿ ಇರಬೇಕು ನೀನ್ ಹೇಳ್ದಲ್ಲೆಲ್ಲ ತಿರುಗಾಟ ಮಾಡು ಎಲ್ಲಾ ಕಡೆ ನಾನು ಹೇಳಿದ ಕಡೆ ಎಲ್ಲ ತಿರ್ಸುವೆ ಎಲ್ಲ ಊರು ಅಲ್ಲ ಖರ್ಚಿಗೆಲ್ಲ ತಗೊಂಡು ಬಂದಿದ್ದೆ ಹಾಗೆ ನೀನ್ ತೆಗಿತೀರಲ್ಲ ಕೊಡ್ಬೇಕ ಅಲ್ಲ ಮುಂದೆ ಏನಿಲ್ಲಲ್ಲ ಬ್ರಾಹ್ಮಣ ಹೇಳಿ ಗಂಡಿನ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ತಲೆ ಬಿಸಿಲ್ವಾ ಅವಳಿಗೆ ಉಚಿತ ನಾನು ಬೇಕು ಬೇಡವಾ ನಿಮ್ಮ ನಿಲ್ಬೇಕು ನಾನು ಬಿಟ್ಟು ಮತ್ತೆ ಬೇರೆ ಯಾರು ಸಿಗ್ತಾರೆ ಅದು ಒಂದು ಹೌದೇ ನಮ್ಮ ಸಿಗೋದು ಇಂಥದ್ದು ಬಿಟ್ಟು ನೋಡು ಅವಳು ಕಟ್ಟಿ ತೀರ್ಮಾನ ಮಾಡ್ಕೊಂಡ ಬೈದಾಳ ಅಷ್ಟು ದೂರದಿಂದ ನಾನು ಬರ್ಲಿಲ್ವಾ ವರ್ಷ 45 ಮತ್ತೆ ನಿಮ್ಗೆ ಇನ್ನು ಸಿಕ್ಕುದಿಲ್ಲ ಇನ್ನೇನಿದ್ರು ನೀವು ಪಟ್ಟಕಾಯಿ ಕೊಂಗೆ ಏನ ಸಂಬಂಧ ಅಲ್ಲಲ್ಲ ನಮ್ಮ ಅಪ್ಪನಿಗೆ ಒಬ್ಬರೇ ಮಗಳು ನಾನು ಒಬ್ಬಳೇ ಮಗಳ ಹೌದಪ್ಪ ಒಳ್ಳೇದೇ ನಮಗೂ ಹಾಗೆ ಗಂಡು ಸಿಕ್ಕಿಲ್ಲ ಅಂತ ನಮ್ಮ ಅಪ್ಪ ಕಾಯ್ತಾ 1 ವರ್ಷಕ್ಕೆ ಅಲ್ವಾ 1 ವರ್ಷ ಖರ್ಚು ಮಾಡೋದು ಯಾರಿಗೆ ನನ್ನ ಹೆಂಡತಿ ಆಗೋಳಿಗೆ ಖರ್ಚು ಮಾಡೋದಲ್ಲ ಖರ್ಚು ಮಾಡಿದ್ರೆ ಏನಾಗ್ತದೆ ದೇವ ಈ ಎಮ್ಮೆ ಹಾಕಿ ಹಿಡಿಯಲ್ಲ ಹೋಗ್ತದೆ ಹಾಲಲ್ಲಿ ಬರ್ತದೆ ಅದು ಇಲ್ದವ್ರೆ ಸಗಣಿ ಎಲ್ಲಿ ಬರ್ತದೆ ಮತ್ತೆ ಅಷ್ಟೇ ಲಾಭ ಹೀಗೂ ಲಾಭವೇ ಇರ್ಲಿ
ನಿನಗೆ ಎಲ್ಲೆಲ್ಲ ತಿರುಗ್ಬೇಕಂತ ಮನಸ್ಸು ಉಂಟು ನನಗೆ ಹಾ ನಮ್ಮೂರ್ ಕಡೆಯವರೆಲ್ಲ ಮೊನ್ನೆ ಬಂದು ಹೋಗಿದ್ದಾರೆ. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರು ಅಲ್ಲೆಲ್ಲ ಬಂದಿದ್ದಾರೆ. ಒಂದು ಉಚ್ಚದ ವ್ಯಾಪಾರದೊಳಗೆ ಕೈಕಾಲು ಹಾಕ್ಲಿಕ್ಕಿಲ್ಲ ಬಂದು. ಹಾಗೆ ನನಗೂ ಹಾಗೆ ಹಾ. ಧರ್ಮಸ್ಥಳ, ಹಾ. ಸುಬ್ರಹ್ಮಣ್ಯ, ಹಾ. ಮತ್ತೆ ಶ್ರಾವಣ ಬೆಳಗೊಳ, ಹಾಗೆ ಕೊಲ್ಲೂರು ಇಲ್ಲೆಲ್ಲ ಪರಿಸರವೆಲ್ಲ ತಿರುಗಿ ಹಾ. ಆಮೇಲೆ ಜೋಗದ ಜಲಪಾತಕ್ಕೆ ಹೋಗುದು. ಜೋಗ ಜಲಪಾತ ಅಲ್ಲಿ ಮೇಲೆ ಗುಡ್ಡದ ಮೇಲೆ ಹಾ. ನಮ್ಮಿಬ್ಬರ ಭಾವಚಿತ್ರ ಹಾ. ತೆಗೆಯುವುದು. ಬೇರೆ ಬೇರೆ ಭಂಗಿಯ ಎಲ್ಲ ಮುಗಿ. ಆ ಭಂಗಿ ತಕೊಂಡು ಭಾವಚಿತ್ರ ತೆಗೆದು ನಮ್ಮ ಭಂಗಿಯಲ್ಲಿ ನಮ್ಮ ಗುಂಗಿನವರು ಕಳಿಸಿದ್ರ ಹಾಗೆಲ್ಲ ನಮ್ಮ ಭಾವಚಿತ್ರ ಸಿಗುವುದಿಲ್ಲ ಕಡೆ. ಗುಂಗಿನಲ್ಲಿ ನೀವಿರ್ಬೇಕು, ನಾನಿರುವುದಿಲ್ಲ. ಹೌದಾ ಹಾ. ಅಲ್ಲ ನೀವು ಬೇರೆ ಬೇರೆ ಭಂಗಿ ಅಂತ ಹೇಳಿದಲ್ಲ. ಗುಂಗಿ ಅಂದ್ರೆ ನಮ್ಮ ಭಾವಚಿತ್ರ. ಹಾ. ಕೈ ಹಿಡ್ಕೊಂಡು ಹಾ. ಹಾಗೆ ಮೇಲೆ ನೀರು ಹಾವು. ಅಲ್ಲ ಒಂದು ವರ್ಷ ತಡಿಲಿಕ್ಕೆ ಆಗುದಿಲ್ಲ ಕೈಗಳು ಹಿಡ್ಕೊಳ್ಳಿಕ್ಕೆ. ಮತ್ತೆ ನಮ್ಗೆ ಎಲ್ಲಿ ಸಿಗ್ತದೆ ತಿಳಿ. ಹೌದಾ ಹಾ 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 ಆಮೇಲೆ ಎಲ್ಲ ಆಮೇಲೆ ಎಲ್ಲ ಮುಗಿದ ಮೇಲೆ ಹಾ. ನಾವು ಸಮುದ್ರಕ್ಕೆ ಹೋಗುವುದು. ದೇವ ಸರಿ ಉಂಟು ಹೇಳಿದವಳು. ಎಲ್ಲ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಎಲ್ಲ ಸಂದರ್ಶನ ಪಡೆದು ಬಂದ ಮೇಲೆ ಹಾ. ಜೋಗದ ಉಂಡಿ ಹೋಗ್ತೀರಿ. ಹೌದು. ಅಲ್ಲಿ ಏನೂ ಮಾಡ್ಲಿಕ್ಕೆ ಆಗದೆ ಹೋದ್ರೆ, ಏನೂ ಆಗದೆ ಹೋದ್ರೆ ಹಾ, ಮನೆಗೆ ಹೋಗ್ಬೇಕಾಯ್ತು ಸಮುದ್ರಕ್ಕೆ. ಯಾಕೆ ಹಾರ್ಕೊಳ್ಳಿಕ್ಕ? ಅಂತ ಹಾಡ್ಕೊಳ್ಳೋದಾ? ಅಲ್ಲಿ ಭಾವಚಿತ್ರ ತೆಗೆದ್ರೆ ಹಾ. ಮರು ದಿವಸ ಬರ್ತದೆ ಪತ್ರಿಕೆ. ಹಾ. ಇಂತಹ ಕಾರ್ಯಕ್ರಮ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಯ್ಯೋ ಅಲ್ಲ ಹಾಗೆ ಬಂದರೂ ಬರಬಹುದು, ಬಂದಿದ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ. ನಮ್ 3 ಜನ ಓದಿ ಹೇಳ್ತಾರೆ. ಹಾ ಅಲ್ಲ ನೀವಿಲ್ಲಿ ಓದ್ತಾ ಇದ್ರೆ ಆಗ್ಲಿಕ್ಕಿಲ್ಲ. ನಿಮ್ಮ 3 ಜನರಲ್ಲಿ ಯಾರೋ ಒಬ್ರು ತಕೊಂಡು ನಾವು ಜಲ್ಲಿ ನಮ್ ಬರ್ಬೇಕಂತ. ಗ್ರಾಚಾರ ಹಾಗೆ ಹೌದಲ್ಲ, ವ್ಯಾಪಾರ ಖರ್ಚು ಮಾಡೋದು ನಿನಗಲ್ವಾ? ನನಗೆ. ನೀನು ಎಲ್ಲಿ ಎಲ್ಲ ತಿರುಗಾಟ ಮಾಡ್ಬೇಕು ಅಂತ ಹೇಳ್ತೀವೋ ಹೌದು. ಅಲ್ಲಿ ಎಲ್ಲ ಕರ್ಕೊಂಡು ಹೋಗ್ತೇನೆ. ಹೌದಾ? ನೀನು ಏನೆಲ್ಲ ಕೇಳ್ತೀವೋ ಅದನ್ನೆಲ್ಲ ಕೊಡಿಸ್ತೇನೆ. ಎಲ್ಲ ಕೊಡ್ತೀರಾ? ಎಲ್ಲ ಕೊಡಿಸ್ತೇ. ನನಗೆ ಅದೇ ಬೇಕು. ಮುಟ್ಲಿಕ್ಕಿಲ್ಲ ಮುಟ್ಲಿಕ್ಕಿಲ್ಲ. ಮುಟ್ಲಿಕ್ಕಿಲ್ವಾ? ಒಂದು ವರ್ಷ ಸಮಯ ಮುಟ್ಲಿಕ್ಕಿಲ್ಲ ನಾನು. ಒಂದು ವರ್ಷ. ಹಾ. ಈಗ ನೀನು ಅಲ್ಲಿಂದ ಹೊರಟು 1 ವರ್ಷ, ಇವತ್ತಿನ 1 ವರ್ಷ. ಹೊರಟಿದ್ದು ನಿನ್ನೆ ಹೊರಟಿದ್ದು ನಾನು. ನಿನ್ನೆ ಹೊರಟು ಇವತ್ತು ಬಂದ್ಯಾ? ಹೌದಪ್ಪ, ಹಾ ಹಾ ಇವತ್ತಿನಿಂದಲೇ ಇವತ್ತಿನಿಂದ 1 ವರ್ಷ. 1 ವರ್ಷ. ದೇವ್ರೆ ಆದಷ್ಟು ಬೇಗ 1 ವರ್ಷ. 40 ಆಯ್ತು. ಹಾ? ಅಲ್ಲ ನೀನೇನೋ 1 ವರ್ಷ ಅಂತ ಹೇಳ್ತೀನಿ, ಇತ್ಲಾಗಿ 41 ಹತ್ತು ಮಾರ್ರೆ. 40 ಕಾದ್ರೆ ಒಂದು ಹೆಚ್ಚು. ಒಂದಲ್ಲ 5 ವರ್ಷ ಬೇಕಾದ್ರೆ ನಿಂಗೆ ಅದಕ್ಕೆ ಹಾಕಿ ಬಾ, ಹೀಗೆ ಬಾ. ತಿಳ್ಕೊಳ್ಳಿ ಮಾಸಿ.